ರಾವಣೇಶ್ವರ, ನೀವು ಆ ಸೀತೆಯನ್ನು ಕರೆತಂದು ಎಷ್ಟು ಕಾಲವಾಯಿತು? ಆಕೆಯನ್ನು ನೀವು ಆಗಲೇ ಭೋಗಿಸದೆ ವಿಳಂಬ ಮಾಡಬಾರದಾಗಿತ್ತು. ಹಾಗೆ ಮಾಡಿದ್ದರೆ ಈಗಿನ ಯುದ್ಧದ ಪ್ರಸಂಗವೇ ಬರುತ್ತಿರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನೀವು ಬೇಕೆಂದಾಗ ಆ ಸೀತೆಯನ್ನು ವಶಪಡಿಸಿಕೊಳ್ಳಬಹುದು. ಅದು ಹೇಗೆ? ನನ್ನಲ್ಲಿ ಒಂದು ಉಪಾಯವಿದೆ. ಅದನ್ನು ಸರಿಯಾಗಿ ಆಲೋಚಿಸಿ. ಯಾವ ಉಪಾಯ? ಪ್ರಭು, ನಾನು, ದಿವಿಹ ಮತ್ತಿಬ್ಬರು ಯುದ್ಧ ಮಾಡಲು ರಣರಂಗಕ್ಕೆ ಹೋದೆವು ಎಂದು ಡಂಗೂರ ಸಾರಿಸಿ ನಾವು ಯುದ್ಧ ಭೂಮಿಯಿಂದ ರಕ್ತಸಿಕ್ತರಾಗಿ ರಾಮನ ಬಾಣಗಳಿಂದ ಗಾಯಗೊಂಡು ರಾಮ ಲಕ್ಷ್ಮಣರನ್ನು ನುಂಗಿ ಹಾಕಿದೆವು ಎಂದು ಕೂಗಿಕೊಂಡು ಬರುತ್ತೇವೆ. ನಿಮ್ಮ ಇಷ್ಟಾರ್ಥ ಈಡೇರುತ್ತದೆ. ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಿದ ನನಗೆ ನಮ್ಮ ಇಷ್ಟಾರ್ಥವನ್ನು ಈಡೇರಿಸಿ ಎಂದು ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಅಂದರೆ ಹಾಗೆ ಅಭಿನಯ ಮಾಡುತ್ತೀರಿ? ಹೌದು ಪ್ರಭು. ಆ ನಂತರ ಆನೆಯ ಮೇಲೆ ಒಬ್ಬನನ್ನು ಕಳುಹಿಸಿ ರಾಮ ಲಕ್ಷ್ಮಣರು ಹತರಾದರೆಂದು ನಗರದ ಎಲ್ಲ ಕಡೆ ಸಾರುವಂತೆ ಮಾಡಿ ನೀವು ಕೂಡ ಶತ್ರು ವಿನಾಶದ ಆನಂದವನ್ನು ಅನುಭವಿಸುತ್ತಿರುವಂತೆ ಕಾಣಿಸಿಕೊಳ್ಳಬೇಕು. ಅದರಂತೆ ನಿಮ್ಮ ಅನುಚರರಿಗೆ, ಸೇವಕರಿಗೆ ಬಗೆ ಬಗೆಯಾದ ಅಮೂಲ್ಯವಾದ ಉಡುಗೊರೆಗಳನ್ನು ಕೊಡಬೇಕು. ಒಟ್ಟಿನಲ್ಲಿ ಎಲ್ಲ ಕಡೆ ಉತ್ಸವದ ವಾತಾವರಣ ಏರ್ಪಾಡಾಗಬೇಕು. ಅದರಿಂದ ಸೀತೆ ಹೇಗೆ ನನ್ನ ವಶಳಾಗುತ್ತಾಳೆ?
ನಾವು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ನುಂಗಿ ಹಾಕಿದೆವು ಎಂಬ ವಾರ್ತೆ ನಗರದ ಎಲ್ಲ ಕಡೆ ಹರಡಿದ ಮೇಲೆ ಆ ಸುದ್ದಿ ಸೀತೆಯ ಕಿವಿಗೂ ಬೀಳುತ್ತದೆ. ಅದೇ ಸಮಯದಲ್ಲಿ ನೀವು ಸೀತೆಯ ಬಳಿಗೆ ಹೋಗಿ ಹಲವು ಮಾತುಗಳಿಂದ ಆಕೆಯನ್ನು ಸಂತೈಸಿ, ಬಗೆ ಬಗೆಯ ರತ್ನಾವಣಗಳಿಂದ ಅವಳನ್ನು ಪ್ರಲೋಭನೆಗೊಳಿಸಿ. ಅಂಥ ಪ್ರಲೋಭನೆಗಳಿಗೆ ಸೀತೆ ಮರುಳಾಗುತ್ತಾಳೆಂದು ಭಾವಿಸಿದೆಯಾ? ಏಕಾಗುವುದಿಲ್ಲ ಪ್ರಭು. ಪತಿಗಾಗಿ ಅಂಬಲಿಸುವ ಅವಳು ಪತಿಯೇ ಇಲ್ಲವೆಂದ ಮೇಲೆ ಇಷ್ಟವಿಲ್ಲದಿದ್ದರೂ ನಿಮ್ಮ ವಶವಾಗುತ್ತಾಳೆ ಪ್ರಭು. ರಾಮನಿಗಾಗಿ ಸದಾ ಅಂಬಲಿಸುತ್ತಿದ್ದ ಅವಳು ಪತಿ ಹತನಾದನೆಂದು ದುಃಖಿಸುತ್ತಿದ್ದರು ಕಡೆಗೆ ಸುಖಾಪೇಕ್ಷೆಯಿಂದ ನಿಮ್ಮ ಅಧೀನಳಾಗುತ್ತಾಳೆ. ಮಹೋದರ, ನಿನ್ನ ಕಲ್ಪನೆಯೇನೋ ಸುಂದರವಾಗಿದೆ, ಆದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ರಾವಣೇಶ್ವರ, ಇದು ಪ್ರಯೋಜನಕಾರಿಯಾದ ಸುಂದರ ಕಲ್ಪನೆ. ಒಂದು ವೇಳೆ ನೀವು ಯುದ್ಧರಂಗಕ್ಕೆ ಹೋದರೆ ಅಲ್ಲಿ ರಾಮನ ಕಣ್ಣಿಗೆ ಬೀಳಬೇಕಾಗುತ್ತದೆ. ಅದರಿಂದ ಖಂಡಿತ ಅನರ್ಥವಾಗುವ ಸಂಭವವಿದೆ. ಹೀಗೆ ಮಾಡುವುದರಿಂದ ಯುದ್ಧವಿಲ್ಲದೆ ನಿಮ್ಮ ಮನೋರಥ ಈಡೇರುತ್ತದೆ. ಮಹೋದರ, ರಾಮನ ಮಾಯಾ ಶಿರಸ್ಸನ್ನೇ ತೋರಿಸಿ ನಾಟಕವಾಡಿದೆ, ಯಾವ ಪ್ರಯೋಜನವಾಗಲಿಲ್ಲ. ಇಂದ್ರಜಿತುವಿನ ಬಾಣಕ್ಕೆ ರಾಮ ಲಕ್ಷ್ಮಣರು ಮೂರ್ಛೆ ಹೋದಾಗ ಅವರು ಸತ್ತೇ ಹೋದರೆಂದು ನಂಬುವಂತೆ ಮಾಡಿದೆ. ಆದರೆ ಸೀತೆ ಬಹಳ ಬೇಗ ಸತ್ಯವನ್ನು ತಿಳಿದುಕೊಂಡಳು. ಇದರ ಫಲಿತಾಂಶವೂ ಅಷ್ಟೇ. ಇದೆಲ್ಲ ಬೇಡ ಮಹೋದರ. ರಾಮನನ್ನು ನೇರವಾಗಿ ಜಯಿಸುವ ಉಪಾಯವಿದ್ದರೆ ಹೇಳು, ಇಲ್ಲವಾದರೆ ಸುಮ್ಮನಿರು. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವು. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಪುರುಷೋತ್ತಮನಿಗೆಂಥ ಶೋಕವು.
ಲವೋ ದುಷ್ಟ ರಾಕ್ಷಸ, ನೀನು ನಮ್ಮ ಕಡೆಯ ವಾನರ ವೀರರನ್ನು ಸಂಹರಿಸಿರಬಹುದು, ಕೆಲವರನ್ನು ತಿಂದು ಹಾಕಿರಬಹುದು. ನೀನು ಎಷ್ಟು ದುಷ್ಟ ರಾಕ್ಷಸನೆಂದು ಚೆನ್ನಾಗಿ ತೋರಿಸಿದೆ. ಕೆಲವೋ ದುರುಳ, ಸಾಮಾನ್ಯ ವೀರರನ್ನು ತಿಂದು ಹಾಕಿ ಅವರನ್ನು ಜಯಿಸಿದ ಮಾತ್ರಕ್ಕೆ ಮಹಾ ಸಾಧನೆ ಮಾಡಿರುನೆಂದು ಬೀಗಬೇಡ. ಈಗ ನನ್ನ ಬಲವಾದ ಪ್ರಹಾರವನ್ನು ತಡೆದುಕೋ. ಸುಗ್ರೀವ, ನೀನು ಪ್ರಜಾಪತಿಯ ಮೊಮ್ಮಗ, ವೃಕ್ಷರಜಸನ ಪುತ್ರ. ಧೈರ್ಯ ಶೌರ್ಯಗಳು ಸಾಕಷ್ಟಿದೆ, ಆದ್ದರಿಂದಲೇ ವೀರಾಲಾಪ. ತೋರಿಸು ತೋರಿಸು ನಿನ್ನ ಪ್ರತಾಪವನ್ನು. ನೀನು ಪ್ರಜಾಪತಿಯ ಮೊಮ್ಮಗ, ವೃಕ್ಷರಜಸನ ಪುತ್ರ. ಧೈರ್ಯ ಶೌರ್ಯಗಳು ಸಾಕಷ್ಟಿದೆ, ಆದ್ದರಿಂದಲೇ ವೀರಾಲಾಪ. ತೋರಿಸು ತೋರಿಸು ನಿನ್ನ ಪ್ರತಾಪವನ್ನ.
ಇವನೊಬ್ಬನನ್ನು ಸೆರೆ ಹಿಡಿದರೆ ರಾಮನ ಕಡೆಯ ಸಮಸ್ತ ವಾನರರನ್ನು ಸೆರೆ ಹಿಡಿದಂತೆ. ಏಕೆಂದರೆ ಇವನು ವಾನರರ ರಾಜ. ಆ ಅಂಗದ ಕಣ್ಣು ಪ್ರಣಾಮಗಳು ಮಹಾಪ್ರಭು. ಯುದ್ಧ ಭೂಮಿಯಿಂದ ನಾನು ಒಂದು ಸಂತೋಷದ ವಾರ್ತೆಯನ್ನು ತಂದಿದ್ದೇನೆ. ಸಂತೋಷದ ವಾರ್ತೆ? ಅದೇನೇನು ಬೇಗ ಹೇಳು. ನನ್ನ ಸೋದರ ವೀರ ಸೋದರ ಕುಂಭಕರ್ಣ ಹನುಮಂತನನ್ನು ಸಂಹರಿಸಿದ್ದಾನೆ, ಲಕ್ಷ್ಮಣನನ್ನು ಪರಾಭವಗೊಳಿಸಿದ್ದಾನೆ ಅಥವಾ ರಾಮನನ್ನೇ ಸೋಲಿಸಿದ್ದಾನೆ? ಇಲ್ಲ ಪ್ರಭು, ಕುಂಭಕರ್ಣ ವಾನರ ರಾಜ ಸುಗ್ರೀವನನ್ನ ಪರಾಭವಗೊಳಿಸಿ ಅವನನ್ನು ಕಂಕುಲಲ್ಲಿಟ್ಟುಕೊಂಡು ಎಲ್ಲಿಗೋ ಹೋದನು. ಹಲೆ ಹಲೆ ದೂತ, ಸಂತೋಷದ ಸುದ್ದಿಯನ್ನೇ ಹೇಳಿರಬೇಕು. ತೆಗೆದುಕೊ. ಕೃತಾರ್ಥನಾದೆ ಪ್ರಭು. ಕೇಳಿದೆಯ ಮಹೋದರ, ನನ್ನ ವೀರ ಸೋದರ ಕುಂಭಕರ್ಣ ಸುಗ್ರೀವನನ್ನು ಕಂಕಳಲ್ಲಿಟ್ಟುಕೊಂಡು ಎಲ್ಲಿಗೋ ಹೋದನಂತೆ. ಎಷ್ಟೊತ್ತಿಗಾಗಲೇ ಅವನು ಸುಗ್ರೀವನಿಗೆ ಯಮಲೋಕದ ದಾರಿ ತೋರಿಸಿರುತ್ತಾನೆ. ಲಂಕೇಶ್ವರ, ಇಷ್ಟಕ್ಕೆ ಎಲ್ಲ ಮುಗಿಯಿತೆಂದು ನಿರ್ಧರಿಸಲಾಗುವುದಿಲ್ಲ. ಯುದ್ಧವೆಂದ ಮೇಲೆ ಏಳು ಬೀಳು, ಸೋಲು ಗೆಲುವು ಎಲ್ಲ ಸಹಜ. ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಮೂರ್ಛೆಗೊಳಿಸಿದನೇ ಹೊರತು ಅವರನ್ನು ಗೆಲ್ಲಲಾಗಲಿಲ್ಲ ಅಲ್ಲವೇ? ಕುಂಭಕರ್ಣ ಸುಗ್ರೀವನನ್ನು ಹೊತ್ತುಕೊಂಡು ಹೋದ ಮಾತ್ರಕ್ಕೆ ಗೆದ್ದ ಹಾಗಲ್ಲ. ಏಕೆ ಮಹೋದರ? ನನ್ನ ಸೋದರನಿಂದ ಸಿಕ್ಕ ಆನಂದವನ್ನು ಅನುಭವಿಸುವ ಮನಸ್ಸಿಲ್ಲವೇ? ಸುಗ್ರೀವನ ಕಥೆ ಈಗಾಗಲೇ ಮುಗಿದಿರುತ್ತದೆ. ವಾನರ ರಾಜನೇ ಇಲ್ಲವೆಂದ ಮೇಲೆ ವಾನರ ಸೈನ್ಯ ಸೋತಂತೆ, ನಾನು ವಿಜಯ ಪತಾಕೆಯನ್ನು ಹಾರಿಸಿದಂತೆ. ಆದರೆ ಯುದ್ಧ ಮಾಡಲು ರಾಮಲಕ್ಷ್ಮಣರು ಇರುತ್ತಾರಲ್ಲವೇ? ಅವರು ನಂಬಿಕೊಂಡು ಬಂದ ಕಪಿ ಸೈನ್ಯವೇ ಇಲ್ಲವೆಂದ ಮೇಲೆ ಅವರು ತಾವು ಕಟ್ಟಿದ ಸೇತುವೆಯ ಮೇಲೆ ಹಿಂದಿರುಗಿ ಓಡಿ ಹೋಗುತ್ತಾರೆ.
ವಾನರೋತ್ತಮ ಹನುಮಂತ, ಏನನ್ನು ಯೋಚಿಸುತ್ತಿರುವೆ? ಅಂಗದ, ನಮ್ಮ ಪ್ರಭು ಸುಗ್ರೀವನನ್ನು ಕುಂಭಕರ್ಣ ಎತ್ತುಕೊಂಡು ಹೋಗಿದ್ದಾನೆ. ವಾನರ ಸೇನೆಯು ಭಯಭೀತಿಯಿಂದ ಪಲಾಯನ ಮಾಡುತ್ತಿದೆ. ನನ್ನ ಕರ್ತವ್ಯವೇನೆಂದು ತಿಳಿಯದೆ ಭ್ರಾಂತನಾಗಿದ್ದೇನೆ. ಮಾರುತಿ, ಈ ಸಂದಿಗ್ಧ ಸಂದರ್ಭದಲ್ಲಿ ನೀನೇ ಹೀಗೆ ಭ್ರಾಂತನಾದರೆ ನಾವೆಲ್ಲ ಏನು ಮಾಡಬೇಕು? ಈಗ ನೀನೇ ಏನಾದರೂ ಮಾಡಬೇಕು. ಅದಕ್ಕೆ ನಾನು ಮಾಡಬೇಕಾಗಿರುವುದು ಒಂದೇ ಒಂದು, ಆ ದೈತ್ಯ ದೇಹಿಯಾದ ಕುಂಭಕರ್ಣನನ್ನು ನಾಶ ಮಾಡಬೇಕು. ಅದಕ್ಕೆ ನಾನು ಪರ್ವತ ಸದೃಶ ರೂಪ ತಾಳಬೇಕು. ಸರಿಯಾದ ಆಲೋಚನೆ ಹನುಮಂತ. ಆ ಕುಂಭಕರ್ಣನ ನಾಶವಾಗಬೇಕು. ಆ ರಾಕ್ಷಸರ ನಾಶವಾಗದೆ ನಮಗೆ ಜಯ ಸಾಧ್ಯವಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಭು ಸುಗ್ರೀವರನ್ನು ಸುರಕ್ಷಿತವಾಗಿ ಕರೆತರಬೇಕು. ಚಿಂತೆ ಮಾಡಬೇಡ ಯುವರಾಜ, ನಾನು ಆ ದುರುಳ ರಾಕ್ಷಸನೊಂದಿಗೆ ಹೋರಾಡುತ್ತೇನೆ. ನನ್ನ ಮುಷ್ಟಿ ಪ್ರಹಾರದಿಂದ ಆ ಕುಂಭಕರ್ಣನನ್ನು ನಾಶ ಮಾಡುತ್ತೇನೆ. ನಮ್ಮ ಪ್ರಭು ಸುಗ್ರೀವನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆ. ನೀನು ಧೈರ್ಯವಾಗಿರು. ಮತ್ತೇನು ಯೋಚಿಸುತ್ತಿರುವೆ ಮಾರುತಿ? ಯುವರಾಜ, ನಮ್ಮ ಪ್ರಭು ಸುಗ್ರೀವನನ್ನು ನಾನು ಬಿಡಿಸಬೇಕೇ ಎಂದು ಯೋಚಿಸುತ್ತಿದ್ದೇನೆ. ದೇವತೆಗಳು, ದಾನವರು, ನಾಗರು ಒಟ್ಟಾಗಿ ಹಿಡಿದರೂ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವುಳ್ಳ ಸುಗ್ರೀವ ಆ ಕುಂಭಕರ್ಣನಿಂದ ತಪ್ಪಿಸಿಕೊಂಡರೂ ಆಶ್ಚರ್ಯವಿಲ್ಲ. ಆ ಶಕ್ತಿ ವಾನರೇಂದ್ರನಿಗಿದೆ. ಆದರೆ ಆ ರಾಕ್ಷಸರಿಂದ ಇನ್ನೂ ಏಕೆ ತಪ್ಪಿಸಿಕೊಂಡು ಬಂದಿಲ್ಲ ಎಂಬ ಪ್ರಶ್ನೆ ಮೂಡುವುದಿಲ್ಲವೇ? ಕುಂಭಕರ್ಣನ ಬಲವಾದ ಪ್ರಹಾರದಿಂದ ಪ್ರಜ್ಞೆ ತಪ್ಪಿರುವ ವಾನರೇಂದ್ರನಿಗೆ ಕುಂಭಕರ್ಣನು ತನ್ನನ್ನು ಎತ್ತುಕೊಂಡು ಹೋಗುತ್ತಿರುವ ಅರಿವೇ ಇರುವುದಿಲ್ಲ. ಅದಕ್ಕೆ ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲವೆಂದು ಕಾಣುತ್ತದೆ. ಇರಬಹುದು ಹನುಮಂತ, ಆ ಸಾಧ್ಯತೆ ಇದೆ. ಅಂದರೆ ನಮ್ಮ ಪ್ರಭು ಎಚ್ಚರಗೊಂಡ ತಕ್ಷಣ ಆ ರಕ್ಕಸನ ಬಿಗಿಮುಷ್ಟಿಯಿಂದ ತಪ್ಪಿಸಿಕೊಂಡು ಬರಬಹುದಲ್ಲವೇ? ಹೌದು ಯುವರಾಜ, ಸುಗ್ರೀವನಿಗೆ ಎಚ್ಚರವಾದರೆ ಅವನು ತನಗೂ ವಾನರರಿಗೂ ಹಿತವಾದದ್ದನ್ನೇ ಮಾಡುತ್ತಾನೆ. ಒಂದು ವೇಳೆ ನಾನೇ ಅವನನ್ನು ಬಿಡಿಸಲು ಪ್ರಯತ್ನಿಸಿದರೆ ನಮ್ಮ ಮೇಲೆ ಅವನಿಗೆ ಅಸಮಾಧಾನ ಮೂಡಬಹುದು. ಅವನ ಕೀರ್ತಿಗೆ ಕಳಂಕ ತರುವ ಕೆಲಸವನ್ನು ನಾವು ಮಾಡಬಾರದು ಎಂಬ ಭಾವನೆ ಬರುತ್ತಿದೆ. ಆದ್ದರಿಂದ ನಾವು ಸುಗ್ರೀವ ಹಿಂದಿರುಗಿ ಬರುವವರೆಗೂ ಭಯಭೀತಿಯಿಂದ ದಿಗ್ಭ್ರಾಂತರಾಗಿರುವ ನಮ್ಮ ವಾನರ ಸೇನೆಯಲ್ಲಿ ಧೈರ್ಯೋತ್ಸಾಹಗಳನ್ನು ತುಂಬುತ್ತಿರಬೇಕು. ಹೌದು ಮಾರುತಿ, ನಿನ್ನ ತರ್ಕ ಸರಿಯಾಗಿದೆ. ನಮ್ಮಿಂದ ನಮ್ಮ ಮಹಾರಾಜರ ಕೀರ್ತಿ ಮತ್ತು ಸ್ಥೈರ್ಯಗಳು ಕುಂದಬಾರದು. ನಮ್ಮ ವಾನರೇಂದ್ರನಿಗೆ ಆ ರಾಕ್ಷಸರಿಂದ ತಪ್ಪಿಸಿಕೊಂಡು ಬರುವ ಸಾಮರ್ಥ್ಯವಿದೆ. ಅಲ್ಲಿಯವರೆಗೂ ನೀನು ಹೇಳಿದಂತೆ ನಮ್ಮ ವಾನರರಿಗೆ ಧೈರ್ಯೋತ್ಸಾಹಗಳನ್ನು ತುಂಬೋಣ. ಜೈ ಶ್ರೀರಾಮ್! 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 ನಾನು ಎಲ್ಲಿದ್ದೇನೆ? ಭೂಮಿಯ ಮೇಲಂತೂ ಇಲ್ಲ. ನಾನು ರಣರಂಗದಲ್ಲಿ ಯುದ್ಧ ಮಾಡುತ್ತಿರಲಿಲ್ಲವೇ? ಹೌದು, ಆ ಕುಂಭಕರ್ಣನ ಹೊಡೆತಕ್ಕೆ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ. ಓ, ಈ ರಾಕ್ಷಸ ನನ್ನನ್ನು ಎತ್ತಿಕೊಂಡು ಹೋಗುತ್ತಿದ್ದಾನೆ. ಎಲ್ಲಿಗೆ ಎತ್ತಿಕೊಂಡು ಹೋಗುತ್ತಿದ್ದಾನೆ? ಏನು ಮಾಡುತ್ತಾನೆ? ನಾನು ಇವನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು. ನಾನು ಪಾರಾಗಬೇಕು.
ರಾಜ, ನಾನು ನಿನ್ನನ್ನು ಕೊಲ್ಲುವ ಮೊದಲೇ ತಪ್ಪಿಸಿಕೊಂಡು ಬಿಟ್ಟೆಯಾ? ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಮಾತ್ರವಲ್ಲ, ಸಮಸ್ತ ವಾನರ ಸೈನ್ಯವನ್ನು ಆ ರಾಮ ಲಕ್ಷ್ಮಣರ ಸಹಿತ ಸಂಹಾರ ಮಾಡುತ್ತೇನೆ. ಇಲ್ಲ ರಾಘವ, ಆ ಕುಂಭಕರ್ಣ ಸುಗ್ರೀವನನ್ನು ಕೊಂದಿರಲಾರ. ಅವನು ಎತ್ತಿಕೊಂಡು ರಾವಣನ ಬಳಿಗೆ ಹೋಗಿರಬಹುದು. ಅಲ್ಲಿ ಸುಗ್ರೀವನನ್ನು ಅವಮಾನಿಸುವ ಉದ್ದೇಶವಿರಬಹುದು. ಆನಂತರ ಅವನನ್ನು ಕೊಲ್ಲಬೇಕೆಂದುಕೊಂಡಿರಬಹುದು. ತನ್ನ ಪರಾಕ್ರಮ, ಅತಿಯಾದ ಆತ್ಮವಿಶ್ವಾಸ, ದುರಹಂಕಾರಗಳನ್ನುಳ್ಳ ಕುಂಭಕರ್ಣ ಅದನ್ನು ಪ್ರದರ್ಶಿಸಲು ಹೀಗೆ ಮಾಡಿರಬಹುದು. ಎಲ್ಲ ನಡೆಯುವವರೆಗೆ ನಾವು ಕಾಯಬಾರದಾಗಿತ್ತು. ಅವನು ಬಂದಾಗ ನಾವೇ ಮೊದಲು ಹೋಗಿ ಅವನನ್ನು ಕೊಂದು ಬಿಡಬೇಕಾಗಿತ್ತು. ಲಕ್ಷ್ಮಣ, ಅದೇ ಕಾರ್ಯ ಮಾಡಲೆಂದು ಸುಗ್ರೀವ ಯುದ್ಧಕ್ಕೆ ಹೋದ. ಆದರೆ ದುರದೃಷ್ಟವಶಾತ್ ಸೆರೆ ಸಿಕ್ಕಿದ್ದಾನೆ. ಆದರೂ ಎಚ್ಚರಗೊಂಡ ಕೂಡಲೇ ಅವನು ಖಂಡಿತ ಪಾರಾಗಿ ಬರುತ್ತಾನೆಂಬ ಭರವಸೆ ನನಗಿದೆ. ಹನುಮಂತನ ಮಾತಿನಲ್ಲಿ ಸತ್ಯವಿದೆ. ವಾನರೇಂದ್ರ ಮಹಾಶಕ್ತಿವಂತ. ಆ ಕುಂಭಕರ್ಣನಿಂದ ತಪ್ಪಿಸಿಕೊಂಡು ಬರುವ ಸಾಮರ್ಥ್ಯ ಅವನಿಗಿದೆ. ಜೈ ಶ್ರೀರಾಮ್. ಪ್ರಭು ರಾಮಚಂದ್ರ, ನಿನ್ನ ಮಾತು ಸತ್ಯವಾಯಿತು. ರಾಮಚಂದ್ರ, ಸುಗ್ರೀವ, ನೀನು ಕ್ಷೇಮವಷ್ಟೇ. ನಾವೆಲ್ಲ ನಿನ್ನ ಬಗ್ಗೆ ಆತಂಕದಿಂದ ಚರ್ಚಿಸುತ್ತಿದ್ದೆವು. ರಾಮಚಂದ್ರ, ನಾನು ಎಚ್ಚರ ತಪ್ಪಿದಾಗ ಆ ಕುಂಭಕರ್ಣ ನನ್ನನ್ನು ಎತ್ತಿಕೊಂಡು ಹೋದ. ಆದರೆ ನನಗೆ ಎಚ್ಚರವಾದ ಕೂಡಲೇ ಆ ಕುಂಭಕರ್ಣನ ಕಿವಿಯನ್ನು ಸೀಳಿ ಅಲ್ಲಿಂದ ಪಾರಾಗಿ ಬಂದೆ. ಈಗ ಅವನ ಕ್ರೋಧ ಮಿತಿ ಮೀರಿರುತ್ತದೆ. ಇನ್ನಷ್ಟು ತೀವ್ರವಾಗಿ ಆಕ್ರಮಣ ಮಾಡಲು ಅವನು ಧಾವಿಸಿ ಬರುವುದರಲ್ಲಿ ಸಂಶಯವೇ ಇಲ್ಲ. ಸಹೋದರ, ಇನ್ನು ಅವನ ಕೈ ಮೇಲಾಗಲು ನಾವು ಅವಕಾಶ ಕೊಡಬಾರದು. ಬೇಗನೆ ಅವನ ಪ್ರಾಣಹರಣವಾಗಬೇಕು. ಹಾಗೆ ಆಗುತ್ತದೆ ಲಕ್ಷ್ಮಣ. ನೀನು ಹೋಗಿ ಆ ಕುಂಭಕರ್ಣನೊಂದಿಗೆ ಹೋರಾಡು. ನಾವು ನಿನ್ನ ಬೆಂಬಲಕ್ಕಿರುತ್ತೇವೆ. ಹಾಗೆ ಆಗಲಿ ಸಹೋದರ.
ಆಹಾ ಲಕ್ಷ್ಮಣ, ಮೃತ್ಯು ದೇವತೆಯಾದ ಯಮನನ್ನೇ ನಿರಾಯಾಸವಾಗಿ ನಿಗ್ರಹಿಸಬಲ್ಲ ನನ್ನೊಡನೆ ನಿಂತು ನಿರ್ಭಯವಾಗಿ ಹೋರಾಡುವ ನಿನ್ನ ಪರಾಕ್ರಮವನ್ನು ನಾನು ಮೆಚ್ಚಿದ್ದೇನೆ. ನಿಜವಾಗಿಯೂ ನೀನು ವೀರ ಪರಾಕ್ರಮಿ. ಕೆಲವು ದುಷ್ಟ ರಾಕ್ಷಸ, ನಿನ್ನ ಪ್ರಶಂಸೆಯಿಂದ ನನಗೇನಾಗಬೇಕು? ನಿನ್ನನ್ನು ಕೊಲ್ಲುವುದರಲ್ಲೇ ನನಗೆ ಸಂತೋಷ. ಏನು, ನನ್ನನ್ನು ಕೊಲ್ಲುತ್ತೀಯ? ಅಸಂಭವ, ಅಸಂಭವ. ಸಮಸ್ತ ದೇವತೆಗಳಿಂದ ಪರಿವೃತಗೊಂಡು ಐರಾವತದ ಮೇಲೆ ಕುಳಿತು ಬರುವ ಆ ದೇವೇಂದ್ರನೇ ನನ್ನೆದುರು ನಿಲ್ಲುವ ಸಾಹಸ ಮಾಡುವುದಿಲ್ಲ. ಇನ್ನು ನೀನೇನು ಮಾಡಬಲ್ಲೆಯಾ? ಎಲ್ಲವೂ ಬಾಲಕ, ನಿನ್ನ ಧೈರ್ಯ ಪ್ರತಾಪಗಳಿಗೆ ನಾನು ಸಂತೋಷಗೊಂಡಿದ್ದೇನೆ. ನಾನು ಈಗ ಬೇರೊಬ್ಬರೊಡನೆ ಯುದ್ಧ ಮಾಡಲು ಹೋಗುತ್ತೇನೆ. ಕೆಲವು ರಾಕ್ಷಸಾದಮ, ನನ್ನನ್ನು ಎದುರಿಸಲಾರದೆ ಹೆದರಿ ಓಡಿ ಹೋಗುತ್ತಿರುವೆಯಾ? ನನಗೆ ಹೆದರಿಕೆಯೇ? ಲಕ್ಷ್ಮಣ, ನಾನು ನಿನಗಿಂತ ಅಲ್ಪರಾದ ಆ ಕಪಿಗಳೊಡನೆ ಯುದ್ಧ ಮಾಡಲು ಹೋದರೆ ಆಗ ಹೇಳಬಹುದಿತ್ತು ನನಗೆ ಹೆದರಿಕೆ ಎಂದು. ಆದರೆ ನಾನು ಹೋಗುತ್ತಿರುವುದು ಯುದ್ಧ ಮಾಡುವುದಕ್ಕೆ ನಿನ್ನ ಅಗ್ರಜನಾದ ರಾಮನ ಬಳಿ. ರಾಮನು ನಿನಗಿಂತ ಪರಾಕ್ರಮಿಯಲ್ಲವೇ? ಅದನ್ನು ನೀನು ಒಪ್ಪುವೆಯೋ ಇಲ್ಲವೋ? ಒಪ್ಪುತ್ತೇನೆ, ಆದರೆ ಮೊದಲು ನನ್ನೊಡನೆ ಯುದ್ಧ ಮುಗಿಸಿ ಹೋಗುವುದು ವಿಹಿತವಾಗಿದೆ. ಲಕ್ಷ್ಮಣ, ನಿನ್ನ ಶೌರ್ಯ ಪ್ರತಾಪಗಳಿಗೆ ಎಡೆಯೇ ಇಲ್ಲ. ಆದರೂ ನಾನು ನಿನ್ನನ್ನು ಸಂಹಾರ ಮಾಡಲು ಇಷ್ಟಪಡುವುದಿಲ್ಲ. ನಾನು ಸಂಹರಿಸುವುದು ರಾಮನೊಬ್ಬನನ್ನೇ. ಅವನು ಹತನಾದರೆ ನಿಮ್ಮ ಕಡೆ ಎಲ್ಲರೂ ಹತರಾದಂತೆ. ರಾಮನು ಹತನಾದ ನಂತರ ನನ್ನ ಮೇಲೆ ಯುದ್ಧ ಮಾಡಲು ಬರುವ ಯಾರೊಬ್ಬರನ್ನು ನಾನು ಉಳಿಸುವುದಿಲ್ಲ. ಎಲ್ಲರನ್ನು ಧ್ವಂಸ ಮಾಡಿಬಿಡುತ್ತೇನೆ. ಕುಂಭಕರ್ಣ, ನೀನು ಮಹಾವೀರನೆಂಬುದು ಸತ್ಯವಾಗಿದೆ. ದೇವತೆಗಳು ನಿನ್ನೆದುರು ನಿಲ್ಲಲಾರರು ಎಂಬುದೂ ಸತ್ಯ. ನೀನು ಯುದ್ಧ ಮಾಡಲು ಆತುರ ಪಡುತ್ತಿರುವ ನನ್ನ ಸಹೋದರ ರಾಮಚಂದ್ರ ಇಲ್ಲಿಯೇ ಇದ್ದಾನೆ. ಹೋಗು, ಅವನೊಂದಿಗೆ ಯುದ್ಧ ಮಾಡು. ಆದರೆ ಅವನ ಸಂಹಾರವೋ ನಿನ್ನ ಸಂಹಾರವೋ ಎಂಬುದು ಕಾಲವೇ ನಿರ್ಧರಿಸುತ್ತದೆ. ಹೇಳುದು, ರಣರಂಗದಿಂದ ಯಾವ ಸಂತೋಷದ ಸುದ್ದಿಯನ್ನು ತಂದಿರುವೆ? ನನ್ನ ಸೋದರ ಕುಂಭಕರ್ಣ ವಾನರೇಂದ್ರ ಸುಗ್ರೀವನನ್ನು ಸಂಹರಿಸಿದನೆ. ವಾನರ ಸೈನ್ಯ ಪಲಾಯನ ಮಾಡಿತೆ. ರಾಮ ಲಕ್ಷ್ಮಣರು ಅನ್ಯ ಮಾರ್ಗವಿಲ್ಲದೆ ತಾವು ಕಟ್ಟಿದ ಸೇತುವೆಯಲ್ಲೇ ಹಿಂದಿರುಗಿದರೆ. ಕ್ಷಮಿಸಿ ಪ್ರಭು, ನೀವು ಅಂದುಕೊಂಡಂತೆ ಯಾವುದೂ ನಡೆದಿಲ್ಲ. ಕುಂಭಕರ್ಣ ಸುಗ್ರೀವನಿಗೆ ಬಲವಾದ ಪೆಟ್ಟು ಕೊಟ್ಟು ಅವನನ್ನು ಮೂರ್ಛೆಗೊಳಿಸಿ ಹೊತ್ತು ನಡೆದಿದ್ದು ನಿಜ. ಆದರೆ ಅವನು ತಪ್ಪಿಸಿಕೊಂಡು ಮತ್ತೆ ವಾನರ ಸೈನ್ಯವನ್ನ ಸೇರಿದ್ದಾನೆ ಪ್ರಭು. ಏನು? ಕುಂಭಕರ್ಣನಿಂದ ತಪ್ಪಿಸಿಕೊಂಡನೆ? ಹೆಬ್ಬಾವಿನ ಬಿಗಿ ಮುಷ್ಟಿಯಿಂದ ಆ ಕಪಿರಾಜ ಹೇಗೆ ತಪ್ಪಿಸಿಕೊಂಡ? ಲಂಕೇಶ್ವರ, ನಾನು ಈ ಮೊದಲೇ ಹೇಳಿರಲಿಲ್ಲವೇ, ಇದು ತಾತ್ಕಾಲಿಕ ಸೋಲು. ಮೂರ್ಛೆ ಹೋಗುವುದು ಮತ್ತೆ ಎಚ್ಚರಗೊಂಡು ಹೋರಾಡುವುದು ಯುದ್ಧದಲ್ಲಿ ಸಾಮಾನ್ಯ. ಅದು ನನಗೂ ಗೊತ್ತಿದೆ. ಅದನ್ನೇ ಮತ್ತೆ ಮತ್ತೆ ಹೇಳಬೇಡ. ದೂತ, ಕುಂಭಕರ್ಣ ಈಗ ಏನು ಮಾಡುತ್ತಿದ್ದಾನೆ?
ಲಕ್ಷ್ಮಣನೊಂದಿಗೆ ಯುದ್ಧ ಮಾಡಿ ಈಗ ರಾಮನೊಂದಿಗೆ ಹೋರಾಡಲು ಸಿದ್ಧರಾಗಿದ್ದಾರೆ ಪ್ರಭು. ಅಂದರೆ ರಾಮನ ಪರಾಜಯ ಖಂಡಿತ. ಲಂಕೇಶ್ವರ, ಸುಗ್ರೀವನ ವಿಷಯವನ್ನು ಮರೆಯಬೇಡಿ, ಮತ್ತೆ ಆತುರದ ಆಶಾಗೋಪುರವನ್ನು ಕಟ್ಟಬೇಡಿ. ಸಾಕು ನಿಲ್ಲಿಸು ಮಹೋದರ. ಹಿತ ಶತ್ರುವಿನಂತೆ ನೀನು ಅಪಶಕುನವನ್ನು ನುಡಿಯಬೇಡ. ರಾಮನು ನನ್ನ ಪ್ರಮುಖ ಶತ್ರುವೆಂದು ಕುಂಭಕರ್ಣನಿಗೆ ಗೊತ್ತಿಲ್ಲವೇ? ಅವನನ್ನು ಕೊಲ್ಲುವುದರಿಂದ ನನಗೆ ಆನಂದವಾಗುವುದೆಂದು ಅವನಿಗೆ ಅರ್ಥವಾಗುವುದಿಲ್ಲವೇ? ಎಲೈ ದೂತ ಪ್ರಭು, ನೀನು ಈಗಲೇ ರಣರಂಗಕ್ಕೆ ಹೋಗಿ ರಾಮನು ಪರಾಭವಗೊಂಡ ನಂತರ ಕೂಡಲೇ ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ಎಲ್ಲವೂ ದಶರಥ ಪುತ್ರ, ನೀನು ಕರದೂಷಣರಾದಿಯಾಗಿ 14,000 ರಾಕ್ಷಸ ವೀರರನ್ನು ಕೇವಲ 1.5 ಮುಹೂರ್ತದಲ್ಲಿ ಸಂಹಾರ ಮಾಡಿದ ಮಹಾಪ್ರತಾಪವಂತ ಎಂದು ನಾನು ಬಲ್ಲೆ. ಆದರೆ ನನ್ನ ಮೇಲೆ ಯುದ್ಧ ಮಾಡುವಾಗ ನಿನ್ನ ಶೌರ್ಯ ಪ್ರತಾಪಗಳು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಏಕೆಂದರೆ ನಾನೊಬ್ಬನೇ ಕೋಟಿ ಕೋಟಿ ರಾಕ್ಷಸ ವೀರರಿಗೆ ಸಮನಾದ ಬಲವುಳ್ಳವನು. ವೀರ ಕುಂಭಕರ್ಣ, ಇದು ವಾದ ಭೂಮಿಯಲ್ಲ, ಯುದ್ಧ ಭೂಮಿ. ಮಾತಿನ ಶೌರ್ಯ ಪ್ರದರ್ಶನದ ಬದಲು ನಿಜವಾದ ಶೌರ್ಯ ಪ್ರದರ್ಶನ ಉಚಿತವಾಗಿದೆ. ತೆಗೆದುಕೋ, ಈ ನನ್ನ ರೌದ್ರಾಸ್ತ್ರಕ್ಕೆ ತಕ್ಕ ಉತ್ತರವನ್ನು ಕೊಡು.
ನಿನ್ನ ಬಾಣಾಘಾತದಿಂದ ತತ್ತರಿಸಿ ಹೋಗಿರುವ ರಾಕ್ಷಸ ಮರುಳಾಗುತ್ತಾನೆ. ನಮ್ಮ ವಾನರನನ್ನು ಆಕಾಶದಿಂದ ತೆಗೆದುಕೊಳ್ಳುತ್ತಿದ್ದಾನೆ. ಇವನನ್ನು ಹೀಗೆ ಬಿಟ್ಟರೆ ಮುಗಿಸಿ ಬಿಡುತ್ತಾನೆ. ಈಗೇನು ಮಾಡುವುದು? ನಾವು ಅವನನ್ನು ತಡೆಯಬೇಕು. ಅವನು ಮುಂದೆ ಸಾಗದಂತೆ ಅಡ್ಡಿಪಡಿಸಿ. ಹೌದು ವಾನರ ವೀರರೇ,